ದೇವಸ್ಥಾನಕ್ಕೆ ಹೋಗ್ಬಂದು ಇವತ್ತು ಮಂಗಳವಾರ ಇರೋದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಹೋಗ್ಬರ್ಬೇಕು ಗೈಸ್. ಐ ಥಿಂಕ್ ನೀವು ಗೆಸ್ ಮಾಡ್ರಿ, ನನಗೆ ಕಮೆಂಟ್ಗೆ ಹಾಕಿರಿ ಇದು ಎಷ್ಟನೇ ವಾರ ಬಂದಿರೋದು ನಾವು ಅಂತ. ಜಾಬ್ ಸಿಕ್ಕಿದ ಖುಷಿಗೆ ಅವನು ಪಾರ್ಟಿ ಕೊಡಿಸಂದ್ರೆ ಗೈಸ್ ಇಲ್ಲಿ ಇನ್ನ ಗೇಮ್ ಮಾಡೋದಂತೂ ಬಿಡಲ್ಲ ಗೈಸ್. ಅದು ಈಗ ಅವನ ಪ್ರಕಾರ ಮತ್ತೆ ಹುಡುಗರು ಸ್ಟಾರ್ಟ್ ಮಾಡ್ಬೇಕು. ಈಗ ಎಲ್ಲರ ಕೈ ಚಲೋ ಹಿಂಗೆ ಗೇಮ್ ಮಾಡಕತ್ತೀನಿ ನಾನು ಬಡಿ 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 ನಾವಂತ ಮಳಿ ಹಚ್ಚಿ ಹೊಡ್ಯಾಗತೈತಿ. ನಮ್ಮ ಹಾಕೆಂಡ್ಲ ಜಾಬ್ ಸಿಕ್ಕಿದ ಖುಷಿಗೆ ಕಾಲ್ ಮೇ ಕಾಲ್. ಎಲ್ಲಿಗೆ ಇನ್ನ ಇಡ್ಲಿ ಈಗ ಹಾಕಕತ್ತಾರ ಇರೋದಲ್ಲ, ಈಗ ಹಾಕಕತ್ತಾರ ಇಡ್ಲಿ. ಈಗ ಅನ್ನ ಹೊತ್ತ ಬಿಸಿ ಬಿಸಿ ಹೋಗಿ ಬರಾಕತೈತಿ ಅಂತ ಕಾಣಕತೈತಿ. ಏನ್ ಕೋಇನ್ಸಿಡೆನ್ಸ್ ಕನ್ನಡದಾಗ ಏನಂತಾರೆ ಇರೋ ಅಷ್ಟೇ ಹ್ಯಾಪಿನೆಸ್. ಇವತ್ತು ಈ ಕಡೆ ಕೈಯಾಗ ಜಾಬ್, ಈ ಕಡೆ ಕೈಯಾಗ ಮೊಬೈಲ್. ಹೀರೋ ನಮ್ಗೆ ಎಲ್ಲರಿಗಿಂತ ಜಲ್ದಿ ಬೂಸ್ಟ್ ಅನ್ನು ಕುಡಿದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ವ. ಆಗ್ತಾ ಇಲ್ಲ ಗೈಸ್, ಫೈನಲಿ ಆಗ್ತಾ ಇಲ್ಲ. ಇದ್ರು 100 days ಆಗೈತೆ. ಇಲ್ಲಿಗೆ ಕ್ವಿಟ್ ಮಾಡೋಣ ಅಂತಂದು ಚಾಲೆಂಜ್ ನ ಡಿಸೈಡ್ ಮಾಡಿನ ಗೈಸ್. ಎಲ್ಲರಿಗೂ ನಾಡು ಹಬ್ಬದ ಹಾರ್ದಿಕ ಶುಭಾಶಯ. ಇವತ್ತು 2 ದಿನ ಗೈಸ್. ಇವತ್ತು ನಾವು ಬೆಳಗ್ಗೆ ಎದ್ದು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಂದು ಇವತ್ತು ಮಂಗಳವಾರ ಇರೋದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಹೋಗ್ಬರ್ಬೇಕು ಗೈಸ್. ಹೋಗ್ಬಂದ್ಮ್ಯಾಗೆ ನಾರ್ಮಲ್ ಪೂಜೆ ಅದು ಇದು ಎಕ್ಸೆಟ್ರಾ ನಡೀತೈತಿ. ಈಗ ವೀರನ್ ಹಾಕೊಂಡು ಹೋಗೋದೈತಿ, ಅಲ್ಲಿಂದ ವರುಣ್ ಬರ್ತಾನೆ. ಯಾಕಂದ್ರೆ ಅವ್ನು ಕಾಲೇಜಿಗೆ ಹೋಗೋ ಟೈಮ್ ಐತಿ. ಎಡ್ಸಿಗೆ ಹೋಗೋಣ, ಯಾಕಂದ್ರೆ ಮತ್ತೆ ಲೇಟ್ ಭಾಳ ಆಗುತ್ತೆ. ಜಲ್ದಿ ಯಾಕಂದ್ರೆ ಜಲ್ದಿ ಎದ್ದು ಅಂದ್ಮೇಲೆ ಜಲ್ದಿ ಹೋಗ್ಬೇಕು. ಲೆಟ್ಸ್ ಗಿವ್ ಅಂಡ್ ವಿತ್ ಮೈ ಫೈನಲಿ ಈಗ ವೀರು ವರುಣ್ ಬಂದಿವಿ ಗೈಸ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಈಗ ದರ್ಶನ ಮಾಡ್ಕೊಂಡು ಹೊಂಟಿವಿ. ಐ ಥಿಂಕ್ ನೀವು ಗೆಸ್ ಮಾಡ್ರಿ, ನನಗೆ ಕಮೆಂಟ್ಗೆ ಹಾಕಿರಿ ಇದು ಎಷ್ಟನೇ ವಾರ ಬಂದಿರೋದು ನಾವು ಅಂತಂದು. ಅಂದ್ರೆ ರೆಗ್ಯುಲರ್ ನೋಡೋರಿಗೆ ಗೊತ್ತಾಗುತ್ತೆ ಇದು ಎಷ್ಟನೇ ವಾರ ಏನಂತಂದು. ಈಗ ವೀರು ಸೇರಿ ಎಲ್ಲರೂ ನಾವು ಒಟ್ಟು ವಾಪಸ್ ಹೊಂಟಿವಿ. ಸ್ವಲ್ಪ ಲಿಟಲ್ ಬಿಟ್ಟು ಕೆಲಸ ಮಾಡಲ್ಲ. ಇನ್ನೊಂದೇನಂದ್ರೆ ನಮ್ಮ ವೀರೇಂದ್ರಗ ಖುಷಿ ಆದಂತ ಜಾಬ್ ಸಿಕ್ಕಿದ ಖುಷಿಗೆ ಅವನು ಪಾರ್ಟಿ ಕೊಡಿಸಂದ್ರೆ ಗೈಸ್ ಇಲ್ಲಿ ಇನ್ನ ಗೇಮ್ ಮಾಡೋದಂತೂ ಬಿಡಲ್ಲ ಗೈಸ್. ಅದು ಬರ್ತಾಗ ಬಂದ್ಬಿಡೈತಿ. ನಮಗ್ ಕಲ್ಸಿದ್ದು ಗೇಮ್ ಇವ, ನಾವು ಅವ್ನ್ ಬಿಟ್ಟೇನಂತ ನಾವು ಬಿಟ್ಟಿದ್ದು. ಆಮೇಲೆ ಮತ್ತೆ ಈಗ ಅವ್ನು ಸ್ಟಾರ್ಟ್ ಮಾಡ್ಕೊಳ ಅಂದ್ರೆ ಈಗ ಅವನ ಪ್ರಕಾರ ಮತ್ತೆ ಹುಡುಗರು ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಅವಾಗ ಮೊಬೈಲ್ ಇನ್ನ ಅಷ್ಟು ಇದ್ದಿದ್ದಿಲ್ಲಲ್ಲ. ಯಾರ ಮೊಬೈಲ್, ನಮ್ಮ ಮಮ್ಮಿ ಮೊಬೈಲ್ ಆಟ ಆಡ್ತಿದ್ವಿ. ಎಲ್ಲರ ಕೈ ಚಲೋ ಮೊಬೈಲ್. ಆ ತರ ಪ್ಲಾನ್ ಮಾಡೋದು ಸ್ಕ್ಯಾಮ್ ಮಾಡಮ್ಮ ಅಂತ ಇದಾನ ಈಗ ಅವ್ನು ವೀರು. ಏನ್ ಮಾಡ್ತಾನ ನೋಡಿ ಲಿಟ್ರಲಿ ಗೊತ್ತಿಲ್ಲ. ಲೇಟ ಬೀಳೋಲ್ಲಿ ಹೆಂಗ್ ಹೊಡಿತಾನ ನೋಡ್ರಿ. ಏನ್ ಮಾಡಕ್ ಹಿಂಗೆ ಗೇಮ್ ಮಾಡಕತ್ತೀನಿ ನಾನು ಬಡಿ 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 ನಾಳೆ ಇದಕ್ಕೆ ಡ್ಯೂಟಿ ಇದೆಲ್ಲ ಬಿಟ್ಟು ಅವ್ರಿಗೆ 12 ತಾಸು ಇದ್ನ ಹೇಳ್ರಿ. ಅವ್ನ ಕೆಲಸ ಏನಾದ್ರು ಸ್ಯಾಲ್ರಿ ಕೊಡ್ತಾರಂದ್ರೆ ಇರ್ತಾನ ಅವನೇ ತಿಂಡಿ. ಮನೆಗೆ ಬಂದ್ರೆ ಸುಮ್ಮನೆ ಸ್ಯಾಲ್ರಿ ಜಾಸ್ತಿ ಕೊಟ್ರೆ ಇರ್ತಾನಂತ. ಈ ಕಡೆ ಇದು ಆಗ್ತಿದ್ರೆ ಮತ್ತೆ ಗೈಸ್ ಮತ್ತೆ ಅನಾಹುತ ಮಳಿ ಹಚ್ಚಿ ಹೊಡ್ಯಾಗತೈತಿ. ಈಗ ಸ್ವಲ್ಪ ಹಂಗ ಸ್ಲೋ ಆಗತೈತಿ. ಅದ್ರ ಮನೆಗೆ ಸ್ವಲ್ಪ ಬಿಸಿ ಬಿಸಿ ಚಾಯ್ ಕುಡಿಯಕ್ ಬಂದಿವಿ. ಅದು ಅನ್ನ ಕುಡಿದು ಅವಾಗ ಕುಂತಾರ ನಮ್ಮ ಹಾಕೆಂಡ್ಲ ಏನ್ ಬೇಕಂತ ಮಾಡಕತ್ತ ಹೆಂಗ್ ಬೇರೆ. ಈಗ ನಾವು ಚಾಯ್ ಕುಡೋಣ. ಈ ಕಡೆ ಲಾಸ್ಟ್ ಈ ಕಡೆ ಸೀರಿಯಲ್ ನೋಡಕತ್ತಾರ. ನಮ್ದೇ ಮನೆ ಕೆಲ್ಸ ಇಲ್ಲ. ಈ ಕಡೆ ಮಳೆಯಾರ ನಿಂತರ ಕಡೆ ಹೊರಗಡೆ ಹೋಗಿ ಏನಾರು ಬಿಸಿ ಬಿಸಿ ತಿನ್ಬರೋಣ ಅಂತಂದು ಏನೈತಿ ನೋಡೋಣ. ದಿನ ಅದೇ ಅಲ್ಲ ಗೈಸ್, ನೀವು ನೋಡ್ತೀರಿ ಏನೈತಿ. ಸ್ವಲ್ಪ ಏನಾರು ವೆರೈಟಿ ಮಾಡೋಣ. ಇನ್ನೊಂದೇನಂದ್ರೆ ಒಂದು ಚಲೋ ಒಂದು ಚಾಲೆಂಜ್ ಹುಡ್ರಿಗೆ ಕೊಡೋಣ ಅಂತ ಇದೀನಿ. ಹುಡ್ರು ಯಾರು ಮಾಡಕ್ ರೆಡಿ ಇಲ್ಲ. ಈಗ ಅವೆಲ್ಲ ಚಾಲೆಂಜ್ ನೋಡೋಣ, ಹುಡ್ರು ಮಾಡ್ತಾರ. ನಾಳೆ ವೀರು ಅಂತ ನೋಡೋಣ, ಟ್ರೈ ಮಾಡೋಣ. ಲೆಟ್ಸ್ ಈಗ ಇನ್ನೊಂದು ನಮ್ಮ ಟೈಮ್ ಕೂಡ ಸರಿ ಬಾಲಿ ವರ್ಣ ವೀಡಿಯೋ ಅನ್ಕೊಂಡು ಓಡೋಗ್ಬಿಡ್ತಲ್ಲ. ಟೈಮ್ ಸರಿ ಇಲ್ಲ. ಯಾಕಂದ್ರೆ ಇನ್ನ ಇಡ್ಲಿ ಈಗ ಹಾಕಕಂತಾರಂತ ಗೈಸಲ್ಲಿ. ನಮ್ಮ ವೀರು ಎಲ್ಲದಲ್ಲ ವೀರು ಗೈಸ್. ನಮ್ಮ ವೀರು ಯಾವಾಗ್ಲೂ ಬಿಸಿ ಆಗ್ಬಿಟ್ಟಾನ ಗೈಸ್. ವೀರೇಂದ್ರ ಗೊತ್ತಲ್ಲ ಗೈಸ್, ಜಾಬ್ ಸಿಕ್ಕಿದ ಖುಷಿಗೆ ಕಾಲ್ ಮೇ ಕಾಲ್ ಲೇಟ್ ಅಂದ್ರೆ ಹೋಗೋಣ. ಎಲ್ಲಿಗೆ ಲೇಟ್ ಆಗುತ್ತೆ ಅಂತ. ಇನ್ನ ಇಡ್ಲಿ ಈಗ ಹಾಕಕತ್ತಾರ ಇರೋದಲ್ಲ, ಈಗ ಹಾಕಕತ್ತಾರ ಇಡ್ಲಿನ. ವರ್ಣ ಲೇಟ್ ಆಗತ್ತೆ ಹೋಗ್ಬಿಡ. ಸೈಡಿಗೆ ಸರಿ ವೀರು. 2 ನಿಮಿಷ ಬಂದ್ರೆ ಬೆಟ್ಟ ಹೋದ್ರೆ ಇರೋದು. ಎಸ್ಗೆಸಿಗೆ ಹೋಗೋಣ. ವರುಣ್ ಇವತ್ತು ಫುಲ್ ಕಮ್ಮಿ ಆದಾಗ ಫೈನಲಿ ವರುಣ್ ಪಲಾವ್ ತೊಗೊಂಡ್ ಗೈಸ್. ನಾವು ಇಡ್ಲಿ ವಡ, ವೀರುನ ಇಡ್ಲಿ ವಡ ಗೈಸ್. ಈಗ ಅನ್ನ ಹೊತ್ತ ಬಿಸಿ ಬಿಸಿ ಹೋಗಿ ಬರಾಕತೈತೆ ಅಂತ ಕಾಣಕತೈತಿ. ಫುಲ್ ಬಿಸಿ ಬಿಸಿ ಐತಿ. ಇಂಥ ವೆದರಾಗ ಅನ್ನ ಮಾಡಿದಾಗ ಬಿಸಿ ಬಿಸಿ ಇಡ್ಲಿ ತಿಂದು ಮತ್ತೆ ಬೇರೆ ಕಡೆ ತಿನ್ನೋಣ ಅಂತ ಹೇಳ್ಕೊಂತ ವೀರು ಕಟ್ ಮಾಡಿದ್ ನಾ ಕಾಲ್. ಓ ಮೈ ಗಾಡ್ ಗೈಸ್, ಏನ್ ಕೋಇನ್ಸಿಡೆನ್ಸ್ ಕನ್ನಡದಾಗ ಏನಂತಾರೆ ಕಾಕತಾಳೆ ಅಂತಾರಲ್ಲ, ಗೊತ್ತಿಲ್ಲಪ್ಪ. ಓ ಮೈ ಗಾಡ್ ಗೈಸ್, ಗೆಸ್ ಮಾಡ್ರಿ ಯಾರಿಗೆ ಇವತ್ತು ಕಾಲ್ ಮಾಡಿ. ಇವಾಗ ಫುಲ್ ಗೈಸ್ ವೀರು ಅಷ್ಟೇ ಹ್ಯಾಪಿನೆಸ್ ಇವತ್ತು. ಈ ಕಡೆ ಕೈಯಾಗ ಜಾಬು, ಈ ಕಡೆ ಕೈಯಾಗ ಮೊಬೈಲ್. ಅಂದ್ರೆ ಹೊಸ ಮೊಬೈಲ್ ಅಲ್ಲ.
ಈಗ ನಾವು ಫೈನಲಿ ಇರೇನಿ ಚಾಯ್ ಬಂದೀವಿ. ಈಗ ಚಾಯ್ ಲಾಸ್ಟಿಗೆ ಫಿನಿಶಿಂಗ್ ಟಚ್ ಏನು ಗೊತ್ತಿಲ್ಲ ಲಾಸ್ಟ್ ಅನ್ನಕ. ಈಗ ಇನ್ನೂ ನೋಡ್ಬೇಕು. ಇವತ್ತು ನಮಗೆ ಗಾಬರಿ ಆಗೋದು ಅಂದರೆ ವೀರು ನಮ್ಗೆ ಎಲ್ಲರಿಗಿಂತ ಜಲ್ದಿ ಬೂಸ್ಟನ್ನು ಕುಡಿದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ವ ಕಾರ್ಯಕರ್ತನು. ಇನ್ನೂ ನಾವು ಕುಡಿಯಾಗತ್ತಿ ಅವಾಗೆ ವೀರು ನಮಗೆ ಗಿನ್ನಿಸ್ ಹೆಂಗೆ ಅಂತ ನಾನು ಕೊಡ್ನಲ್ಲ ಅದೇ ಏನು ಅನಿಸಾಕತ್ತೆ ನಿನಗೆ ಜಲ್ದಿ ಕೊಡೋದಿತ್ತು? ಕಣ್ಣಗಿತ್ತ ಅದಕ್ಕೆ ಓಹ್ ಹಂಗ ಮ್ಯಾಟ್ರಲ್ಲಿ ಅಲ್ಲಲ್ಲಿ ಒಂದು ಸಮಸ್ಯೆ ತಗೊಂಡು ನೋಡೋಣ ಟೇಸ್ಟ್ ನೋಡೋಣ ಏನಿಲ್ಲ ಈಗ ನಾವು ಬಂದಿರೋದು ನಾರ್ಮಲ್ ನಿಮ್ಮೂರು ಕಾಫಿಗೆ. ಆದ್ರೆ ಇಲ್ಲಿ ಸ್ಪೆಷಲ್ ಏನಂದ್ರೆ ಇಲ್ಲಿ ನಾವು ತಂದಿರೋದು ಬನ್ನು ಹೊರಗ ವೀರು ತಿನ್ನಾಕ ಗುರುನು ಕೆಮ್ಮಿರೋದಕ್ಕೆ ತಿನ್ನೋದಕ್ಕೆ. ಯಾರು ಮಾವ ಏಯ್ ಯಾರ್ ನಿಮಿಗೋ ನಮ್ದುಲ್ಲ ನಿಮಿಗೋ. ಫೈನಲಿ ಬಂದ್ವಿ ಗೈಸ್. ಆಗ್ತಾ ಇಲ್ಲ ಗೈಸ್, ಫೈನಲಿ ಆಗ್ತಾ ಇಲ್ಲ. ನೋ ಕಂಟೆಂಟ್ ಅಂದ್ರೆ ಮಾಡಕ್ ಇಂಟ್ರೆಸ್ಟ್ ಇದೆ, ಕಂಟೆಂಟ್ ಸಿಗ್ಲಾರದಕ್ಕೆ ಈ ಕಡೆ ಅದು ಇದು ಪ್ರೆಸರು ಹಿಂಗಾಗೋದಕ್ಕೆ ನಾನೇನು ಡಿಸೈಡ್ ಮಾಡಿಬಿಟ್ಟಿನಿ. ಹೆಂಗಿದ್ರು 100 days ಆಗೈತೆ, ಇಲ್ಲಿಗೆ ಕ್ವಿಟ್ ಮಾಡೋಣ ಅಂತಂದು ಚಾಲೆಂಜ್ನ ಡಿಸೈಡ್ ಮಾಡೀನಿ ಗೈಸ್. ಅಂದರೆ ಏನಾಗುತ್ತೆ ನೋಡ್ಬೇಕು ಗೈಸ್. ಯಾಕಂದರೆ ಈಗ ನಿಮಗೂ ನೋಡೋಕೆ ನಿಮಗೂ ಬೇಸರ ಆಗುತ್ತೆ, ಇದನ್ನಾಗುತ್ತೆ, ಅದು ಇದು ಎಕ್ಸೆಟ್ರಾ ಆಗುತ್ತೆ. ಯಾಕಂದರೆ ನಿಮಗೂ ಕಂಟೆಂಟ್ ಬೇಕಂದ್ರೆ ನನಗೆ ಅನಿಸ್ತೈತಿ ಎಡಿಟ್ ಮಾಡ್ಬೇಕಾದ್ರೆ ಕಂಟೆಂಟ್ ಇರಲ್ಲ ಹಂಗೆ ಅದಕ್ಕೆ ಸುಮ್ಮನೆ ಕ್ವಿಟ್ ಮಾಡಿಬಿಟ್ರೆ ಸುಮ್ಮನೆ ಅದು ಇದು ಕಡೆ ಫೋಕಸ್ ಮಾಡೋಣ ಅಂತಂದು ಪ್ಲ್ಯಾನ್ ಐತಿ. ನೋಡ್ಬೇಕು ಗೈಸ್, ಕ್ವಿಟ್ ಮಾಡೋಣ ಅಂತ ಡಿಸೈಡ್ ಆಗೀನಿ. ಗೈಸ್ ನೀವು ಊಟ ಮಾಡಿರಿ, ನಾವು ಊಟ ಮಾಡೀವಿ ಅಂತ ಹೇಳ್ಕೊಂಡ್ರೆ ಐ ಥಿಂಕ್ ಇದು ಲಾಸ್ಟ್ ವೀಡಿಯೋ ಆಗ್ಬೋದು ಅಂತ ಅಂದ್ಕೊಂಡಿನೇನೋ. ನನಗೂ ಅಷ್ಟು ಲಿಟ್ರಲ್ಲಿ ಇಲ್ಲ ಗೈಸ್. ಯಾಕಂದರೆ ದಿನ ಟ್ರೈ ಮಾಡೋಣ ಕಂಟೆಂಟ್ ಅಂದಾಗ ಏನೋ ಒಂದು ಅಡ್ಡ ಏನೋ ಒಂದು ಅದು ಇದು ಎಕ್ಸೆಟ್ರಾ. ಸೊ ಐಮ್ ಕ್ಯೂಟಿಂಗ್ ಗೈಸ್. ನೋಡೋಣ ಅದಾಗುತ್ತೆ ಇಲ್ಲ ಅಂತಂದು. ನೀವು ಊಟ ಮಾಡಿರಂತ ನಾನು ಊಟ ಮಾಡೀನಿ. ಸಪೋರ್ಟ್ ಹೀಗೆ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ಸಬ್ಸ್ಕ್ರೈಬ್ ಮಾಡಿರಿ ಸ್ವಲ್ಪ ಮಂದಿ ಇರಲಿ. ಓಕೆ, ಟೇಕ್ ಕೇರ್, ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ ಗೈಸ್. ಲವ್ ಯು.